ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇದು ಮಂಡೇ ವಿಡಿಯೋ ಆಗಿದೆ. ಮಂಡೇ ಅಂದರೆ ಬ್ಯುಸಿ ಡೇ. ಹೌದು, ಎಲ್ರಿಗೂ ಕೂಡ ಮಂಡೇ ಅಂದರೆ ತುಂಬ ಬ್ಯುಸಿಯಾದ ದಿನ ಆಗಿರುತ್ತೆ. ಕಾರಣ ಏನಂದರೆ ನಾವು ಸ್ಯಾಟರ್ಡೆ ಸಂಡೇ ತುಂಬ ಆರಾಮಾಗಿರ್ತೀವಿ, ಲೇಸಿಯಾಗಿರ್ತೀವಿ. ಆದ್ದರಿಂದ ನಮಗೆ ಮಂಡೇ ತುಂಬ ಬ್ಯುಸಿ ಅಂತ ಅನಿಸುತ್ತೆ. ಈ ಮಂಡೇ ಕೂಡ ನಾವು ಆರಾಮಾಗಿ ನಾರ್ಮಲ್ ಡೇಸ್ ಥರನೇ ನಾವು ಮಾಡ್ಕೊಬೋದು. ಹೇಗೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಥಿಂಗ್ ಏನಪ್ಪ ಅಂತ ಹೇಳಿದರೆ, ಬೆಳಗ್ಗೆ ತಿಂಡಿ ಮಾಡೋದನ್ನು ನಾವು ಮೊದಲೇ ಯೋಚನೆ ಮಾಡಿರಬೇಕು, ರಾತ್ರಿಯೇ ಯೋಚನೆ ಮಾಡ್ಕೊಂಡಿರಬೇಕು. ಅದರಲ್ಲೂ ಕೂಡ ನಾವು ತಿಂಡಿನ ದೋಸೆ, ಚಪಾತಿ, ಇಡ್ಲಿ, ಪೂರಿ, ರೊಟ್ಟಿ ಈ ಥರ ತಿಂಡಿಗಳನ್ನ ಮಂಡೇ ಮಾರ್ನಿಂಗ್ ಮಾಡಬಾರ್ದು. ಏಕೆಂದರೆ ನಾವು ಪೂಜೆ, ಸ್ನಾನ, ಕ್ಲೀನಿಂಗ್ ಎಲ್ಲ ಇಟ್ಕೊಂಡಿರೋದ್ರ ಕಾರಣ ಆದಷ್ಟು ಒಂದೇ ಪ್ಯಾನಲ್ಲಿ ಆಗುವಂತಹ ಒಂದೇ ಕುಕ್ಕರಲ್ಲಿ ಮಾಡುವಂತಹ ಬಿಸಿಬೇಳೆಬಾತು, ವಾಂಗಿಬಾತು ಈ ಥರ ಐಟಮ್ಸನ್ನ ನಾವು ಮಾಡಿಕೊಂಡ್ರೆ ಅದು ಟೈಮ್ ಕನ್ಸಂಪ್ಷನ್ ಕಡಿಮೆ ಹಿಡಿಯುತ್ತೆ. ಇಡ್ಲಿ, ದೋಸೆ, ಚಪಾತಿ, ಪೂರಿ ಎಲ್ಲ ನಾವು ಅವಾಗವಾಗೇ ಮಾಡಿ ಕೊಡಬೇಕಾಗಿರುತ್ತೆ, ಬಿಸಿಯಾಗಿ ಕೊಡಬೇಕಾಗಿರುತ್ತೆ. ಇದಾದರೆ ಒಂದು ಕುಕ್ಕರಲ್ಲಿ ಅಥವಾ ಪ್ಯಾನಲ್ಲಿ ಮಾಡಿ ಇಟ್ಬಿಟ್ರೆ ಅವ್ರು ಬಂದು ತಿನ್ಕೊತಾರೆ. ಮತ್ತು ನಾವು ಬೇರೆ ಎಲ್ಲ ಕೆಲಸ ಮಾಡ್ಕೋಬೋದು. ನಾನಿವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಜೊತೆಗೆ ಕೇಸರಿಬಾತ್ ಮಾಡಬೇಕಾಗಿತ್ತು, ಮಾಡ್ತಾಯಿಲ್ಲ. ಗೋಡಂಬಿ ದ್ರಾಕ್ಷಿ 2 ಖಾಲಿಯಾಗಿತ್ತು. ಹಾಗಾಗಿ ನಾನು ಇಲ್ಲಿ ಸಜ್ಜಿಗೆ ಮಾಡ್ತಾಯಿದ್ದೀನಿ. ಸಜ್ಜಿಗೆ ತುಂಬ ದಿನ ಆಗಿತ್ತು ಮಾಡಿ, ನೈವೇದ್ಯಕ್ಕಾಗುತ್ತೆ ಅಂತೇಳಿ ಅದನ್ನು ಮಾಡ್ತಾಯಿದ್ದೀನಿ. ಕೇಸರಿಬಾತ್ಗಿಂತ ಸಜ್ಜಿಗೆ ಮಾಡೋದು ತುಂಬ ಈಸಿ. ಏನಿಲ್ಲ, ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಕುದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ ಕುಟ್ಟಿ ಹಾಕ್ಬಿಟ್ಟು ಅದಾದಮೇಲೆ ರವೆ ಹಾಕಿದ್ರೆ ಅದೇ ಮುಗೀತು, ಅದು ಸಜ್ಜಿಗೆ ಆಗಿರುತ್ತೆ. ನಾವು ಕೇಸರಿಬಾತ್ ಮಾಡಬೇಕಾದ್ರೆ ಎಣ್ಣೆ, ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಆವಾಗವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊತಾ ಹಾಕ್ಕೊತಾ ಹೋಗಬೇಕು. ಸಜ್ಜಿಗೆ ಆದರೆ ಏನಿಲ್ಲ, ಅದು ಕುದೀತಾ ಇದ್ದಾಗ ಒಂದು ಸ್ವಲ್ಪ ರವೆ ಹಾಕಿದ್ರೆ ಮುಗೀತು ಅಷ್ಟೇ, ಜಾಸ್ತಿ ಕೆಲಸ ಏನು ಹಿಡಿಯೋದಿಲ್ಲ ಅದಕ್ಕೆ. ಇನ್ನು ಉಪ್ಪಿಟ್ಟು ಮಾಡೋದಕ್ಕೆ ನಾನು ಆಲ್ಮೋಸ್ಟ್ 1 ಪ್ಯಾಕ್ ರವೆನ ಒಂದೇ ಸಾರಿ ರೋಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದು 2-3 ಸಾರಿ ನಾನು ಯೂಸ್ ಮಾಡ್ತೀನಿ. ಅದರಿಂದ 2 ಬೆನಿಫಿಟ್ ಇದೆ. ಏನಪ್ಪ ಅಂತಂತಂದರೆ, ಒಂದು ಇನ್ಸ್ಟೆಂಟಾಗಿ ನಾವು ಬೇಗ ರವೆನ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೋಬೋದು. ಇನ್ನೊಂದು ಏನು ಅಂತಂದರೆ, ರೋಸ್ಟ್ ಮಾಡಿರೋ ರವೆಗೆ ಹುಳಗಳು ಬರೋದಿಲ್ಲ. ಉಪ್ಪಿಟ್ಟು ಸ್ವಲ್ಪ ಬೇಗನೆ ಮಾಡ್ಬೋದು. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಸ್ವಲ್ಪ ಒಗ್ಗರಣೆ ಕೊಟ್ಟು ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಟು ಆ ಟೈಮಲ್ಲಿ ಆ ಗ್ಯಾಪಲ್ಲಿ ಏನಾದರೂ ನಾವು ಕೆಲಸ ಮಾಡಿಕೊಂಡು ಅದಕ್ಕೆ ರವೆ ಹಾಕಿದ್ರೆ ಉಪ್ಪಿಟ್ಟು ಆಗೋಗಿರುತ್ತೆ. ಬೆಳಿಗ್ಗೆ 10-10:30 ಅಷ್ಟರಲ್ಲಿ ನಮ್ಮದು ಆಲ್ಮೋಸ್ಟ್ 60% ಕೆಲಸ ಮುಗಿಸ್ಕೊಂಡ್ರೆ ನಾವು ಸ್ವಲ್ಪ ಆರಾಮಾಗಿರ್ಬೋದು.
ಆ 60% ಕೆಲಸನೂ ಕೂಡ ನಾವು ಮಲ್ಟಿಪಲ್ ಟಾಸ್ಕಲ್ಲಿ ಮಾಡ್ಕೊತಾ ಇರಬೇಕು. ಒಂದು ಕಡೆ ಏನೋ ಒಂದು ತಿಂಡಿಗೆ ರೆಡಿ ಮಾಡಿಕೊಂಡು ಇನ್ನೊಂದು ಕಡೆ ಕ್ಲೀನ್ ಮಾಡಿಕೊಂಡು ಆ ಮಲ್ಟಿಪಲ್ ಟೈಮಲ್ಲಿ ನಾವು ಹೋಗಿ ಪೂಜೆಗೂ ರೆಡಿ ಮಾಡ್ಕೊಬೇಕು. ಹಂಗಿದ್ದಾಗ ಮಾತ್ರ ನಾವು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ನಾವು ಕೆಲಸನ ಎಷ್ಟು ಮುಂದಕ್ಕೆ ಹಾಕ್ತೀವಿ ಅಷ್ಟು ನಮಗೇ ರಿಸ್ಕ್ ಆಗುತ್ತೆ, ಲೇಟ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ನಾನು ರವೆನ ಬೆಳಿಗ್ಗೆನೇ ರೋಸ್ಟ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಅಂತ ಒಂದು ಡಬ್ಬಿನೂ ಕೂಡ ತೊಳೆದಿಟ್ಟಿದ್ದೀನಿ. ಆವಾಗಿಂದ ಅವಾಗೇ ಹಾಕೊಬಿಟ್ರೆ, ಆವತ್ತಿನ ದಿನವೇ ಹಾಕ್ಬಿಟ್ರೆ ನಮಗೆ ಮತ್ತೆ ತಲೆನೋವು ಬರಲ್ಲ. ಅದಕ್ಕೊಂದು ದಿನ ಟೈಮ್ ಪರ್ಟಿಕ್ಯುಲರಾಗಿ ಇಟ್ಕೊಂಡು ಅದನ್ನು ರವೆ ತುಂಬಕ್ಕೊಂದು ಇದು ಮಾಡೋದು ಹಂಗಲ್ಲ. ಒಂದು ಕಡೆ ಏನೋ ಒಂದು ತಿಂಡಿ ಮಾಡ್ಕೋತಾ ಇರ್ತೀವಿ, ಇನ್ನೊಂದು ಕಡೆ ನಾವು ನಮ್ಮ ಇನ್ನೊಂದು ಕೆಲಸ ಮಾಡ್ಕೋತಾ ಇರಬೇಕು. ನಿನ್ನೆ ರಾತ್ರಿ ನಾನು ಹುಳ್ಳಿಕಾಳನ್ನ ನೆನೆ ಹಾಕಿದ್ದೆ. ಅದನ್ನು ಈಗ ತೆಗೆದು ಒಂದು ಬಟ್ಟೆ ತೊಗೊಂಡು ಗಂಟು ಹಾಕಿ ಇಡ್ತಾಯಿದ್ದೀನಿ, ಅದು ಮೊಳಕೆ ಬರಲಿ ಅಂತ ಹೇಳಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅದು ನಾರ್ಮಲ್ ಬೌಲಲ್ಲೇ ನೀರೆಲ್ಲ ತೆಗೆದುಬಿಟ್ಟು ಬರೀ ಕಾಳಿಟ್ರೆ ಅದೇ ಮೊಳಕೆ ಬರುತ್ತೆ. ಆದ್ರೂ ನಾನು ಇಲ್ಲಿ ಒಂದು ಬಟ್ಟೆ ತೊಗೊಂಡು ಅದನ್ನು ಸುತ್ತಿಟ್ಟು ಅದ್ರ ಮೇಲೆ ಒಂದು ಕಲ್ಲಿಡ್ತಾ ಇದ್ದೀನಿ. ಗೊತ್ತಿಲ್ಲ ನನಗೆ ಒಂದೊಂದು ಸರಿ ದೊಡ್ಡವ್ರು ಮಾಡ್ತಿದ್ದನ್ನೇ ನಾವು ಮಾಡಿದರೆ ಅದರಲ್ಲಿ ಕರೆಕ್ಟ್ ಇರುತ್ತೇನೋ ಅಂತ ನಾನು ಅಂದ್ಕೊತೀನಿ. ದೇವರಿಗೆ ಇಟ್ಟಿದ್ದ ಕಾಯಿ ಮತ್ತು ಅಕ್ಕಿನ ಎತ್ತಿಟ್ಟಿದ್ದೆ. ಈ ಅಕ್ಕಿನ ನಾನು ಏನಾದರೂ ಸ್ವೀಟ್ ಮಾಡೋಣ, ನೈವೇದ್ಯಕ್ಕೆ ಮಾಡಿದಾಗ ಅಥವಾ ಏನಾದರೂ ಹಬ್ಬದಲ್ಲಿ ಮಾಡಿದಾಗ ಯೂಸ್ ಮಾಡೋಣ, ಇಲ್ಲ ಸ್ವೀಟ್ ಪೊಂಗಲ್ ಮಾಡಿದಾಗ ಯೂಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಆದರೆ ಆಗಿಲ್ಲ, ಅದು ಮರ್ತ್ಕೊಳ್ತಾನೆ ಇದ್ದೆ. ಅದಕ್ಕೆ ನಾನು ಇವತ್ತು ಇದನ್ನು ದೋಸೆಗೆ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ನೀಟಾಗಿ ಆರಿಸಿ ತೊಳೆದು ಹಾಕ್ತಾಯಿದ್ದೀನಿ. ಅಕ್ಕಿ ಮತ್ತು ಉದ್ದಿನಬೇಳೆನ ಸಪ್ರೇಟ್ ಹುನಿ ಹಾಕ್ತೀನಿ. ಏಕೆ ಅಂತಂತಂದರೆ ಅಕ್ಕಿ ಬೇರೆ ಥರ ನಾವು ರುಬ್ಕೊತೀವಿ, ಉದ್ದಿನಬೇಳೆನೇ ಬೇರೆ ಥರ ರುಬ್ಕೊತೀವಿ. ಉದ್ದಿನಬೇಳೆ ಸ್ವಲ್ಪ ನೈಸಾಗಿ ರುಬ್ಕೊತಾ ಇದ್ದೀನಿ. ಇದಿಷ್ಟು ಮಾಡೋವಷ್ಟರಲ್ಲಿ 11:30 ಆಗಿತ್ತು. ಅಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಲ್ಟಿಪಲ್ ಕೆಲಸ ಮಾಡಿಕೊಂಡ್ರೆ ನಾವು 11:30 ಅಷ್ಟರಲ್ಲಿ ಫ್ರೀ ಆಗ್ತೀವಿ. ಇನ್ನು 1 ಗಂಟೆಗೆ ನಾನು ಅಡುಗೆ ಮಾಡಿಕೊಂಡೆ. ಅಡುಗೆ ಅಂತೂ ಫಾಸ್ಟಾಗಿ 15-20 ನಿಮಿಷದಲ್ಲಿ ಮುಗೀತು. ಯಾಕೆ ಅಂತ ಹೇಳಿದ್ರೆ, ನಾನು ಉಪ್ಸಾರು ಮಾಡಿದ್ದೆ. ಕಾಳು ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸಿದರೆ ಅದು ಉಪ್ಸಾರು ರೆಡಿಯಾಗಿರುತ್ತೆ. ಅದಕ್ಕೆ ಉಪ್ಪಿನಕಾಯಿ ಅಥವಾ ಖಾರ ರೆಡಿ ಮಾಡ್ಕೊಂಡಿದ್ರೆ ಮುಗೀತು. ಖಾರ ನನ್ನ ಮೊದಲೇ ಇತ್ತು, ಹಾಗಾಗಿ ಬೇಗ ಆಯಿತು. ಜೊತೆಗೆ ಮೊಸರು ಅಥವಾ ಮಜ್ಜಿಗೆ ಅನ್ನ. ಮಧ್ಯಾಹ್ನದ ಊಟನೂ ಸಿಂಪಲ್ಲಾಗಿ ಮುಗೀತು. ಸಾಯಂಕಾಲ 4 ಗಂಟೆಗೆ ನಾನು ಅಕ್ಕಿ ರುಬ್ತಾಯಿದ್ದೀನಿ. ಅಕ್ಕಿ ಮತ್ತು ಉದ್ದಿನಬೇಳೆನ ಸಪ್ರೇಟು ಉನಿ ಹಾಕಿರ್ತೀವಿ, ಹಾಗೆಯೇ ಸಪ್ರೇಟು ರುಬ್ಬಬೇಕಾಗಿರುತ್ತೆ. ಉದ್ದಿನಬೇಳೆನ ತುಂಬ ನೈಸಾಗಿ ನಾವು ರುಬ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಕೆಲವರು ಎರಡನ್ನೂ ಒಂದೇ ಪಾತ್ರೆಗೆ ಹಾಕಿ ಉನಿ ಹಾಕಿ ಒಂದೇ ಸಾರಿ ರುಬ್ಕೊತಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ಅಕ್ಕಿ ಉದ್ದಿನಬೇಳೆ ಎರಡೂ ನೀಟಾಗಿ ನೈಸ್ ಆಗಿರಲ್ಲ. ಅಕ್ಕಿದೇ ಬೇರೆ ಇರುತ್ತೆ, ಉದ್ದಿನಬೇಳೆದೇ ಬೇರೆ ಇರುತ್ತೆ. ಹಾಗಾಗಿ ಎರಡನ್ನೂ ಸಪ್ರೇಟ್ ನಾವು ರುಬ್ಕೊಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಸಿ ಫರ್ಮೆಂಟೇಷನ್ ಆಗೋಕ್ಕೆ ಅಂತ ಹೇಳಿ ನಾನು ಬಿಡ್ತಾ ಇದ್ದೀನಿ. ಅದನ್ನು ನೀಟಾಗಿ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಗಾಳಿ ಇಲ್ಲದೇ ಇರೋ ಕಡೆ ಇಟ್ಟರೆ ಫರ್ಮೆಂಟೇಷನ್ ಚೆನ್ನಾಗಾಗಿರುತ್ತೆ. ಇನ್ನು ನೆಕ್ಸ್ಟ್ ನಾನು ಒಂದು ಬೌಲಿಗೆ ಹೆಸರು ಕಾಳನ್ನ ನೆನೆ ಹಾಕ್ತಾಯಿದ್ದೀನಿ. ಇದು ಏನಕ್ಕೆ ಅಂತ ಹೇಳಿದರೆ, ನಾಳಿದ್ದು ಸ್ಪ್ರೌಟ್ ಮಾಡಲಿಕ್ಕೆ. ಇವತ್ತು ಉನಿ ಹಾಕಿ ನಾಳೆ ನೀರೆಲ್ಲ ತೆಗೆದು ಇಟ್ಟರೆ ನಾಳಿದ್ದು ನೀಟಾಗಿ ಸ್ಪ್ರೌಟ್ಸ್ ರೆಡಿಯಾಗಿರುತ್ತೆ. ಅಕ್ಕಿ ರುಬ್ಬಿದ್ದಾಯಿತು, ಎಲ್ಲ ಆಯಿತು, ಮುಗೀತು. ಇನ್ನು ಸಾಯಂಕಾಲ ಒಂದು 5 ಗಂಟೆ ಹಂಗೆ ನಾನು ಹೊರಗಡೆ ಹೋಗ್ತಾಯಿದ್ದೀನಿ. ಹೊರಗಡೆ ಅಂತಂತ ಹೇಳಿದರೆ ಸಂಚಿತ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಸೊಪ್ಪು ತರೋಣ ಅಂತ ಹೇಳಿ ಬ್ಯಾಗ್ ಮತ್ತು ಪೌಚ್ ತೊಗೊಂಡು ಹೋಗ್ತಾಯಿದ್ದೀನಿ. ನಾವೇನೇ ಹೊರಗಡೆ ತೊಗೊಂಬರೋಕ್ಕೆ ಅಂತ ಹೋಗಿದ್ರೂ ಅದ್ರ ಜೊತೆಗೆ ಇನ್ನೊಂದು ಏನಾದರೂ ಎಕ್ಸ್ಟ್ರಾ ತಂದಿರ್ತೀವಿ. ಹಾಗೆ ಇವತ್ತು ಅಲ್ಲಿ ಕಡಲೆಕಾಯಿ ಮಾರ್ತಾಯಿದ್ರು. ನಂಗೆ ತುಂಬ ಸರಿ ಮನೆ ಹತ್ರ ಬಂದಾಗ ತೊಗೋಬೇಕು ಅಂತ ಅಂದ್ಕೊತಿದ್ದೆ. ಗೇಟ್ ಹತ್ರ ಹೋಗೋ ವರ್ಷದಲ್ಲಿ ಅವರು ಹೋಗಿಬಿಡ್ತಿದ್ರು. ಇವತ್ತು ಅಲ್ಲೇ ಮಾರ್ತಾಯಿದ್ದಾರಲ್ಲ ಅಂತ ಹೇಳಿ ಕಡಲೆಕಾಯಿನ ತೊಗೊಂಬಂದಿದ್ದೀನಿ. ನನಗೆ ತುಂಬ ಇಷ್ಟ ಪರ್ಸ್ನಲಿ ಇದು.
ಕಡಲೆಕಾಯಿ ಹಸಿದು ಬೇಯಿಸಿ ತಿನ್ನೋದು ಅಂದರೆ ನನಗೆ ಇಷ್ಟ ತುಂಬ. ಹಾಗೆ ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಅದೇನಕ್ಕೆ ಅಂತ ಹೇಳಿದ್ರೆ ನಾಳಿದ್ದು ಸ್ಪ್ರೌಟ್ ಮಾಡಿದಾಗ ಹೆಸ್ರು ಕಾಳಿನ ಜೊತೆ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಎತ್ತಿಡ್ತಾ ಇದ್ದೀನಿ. ಇನ್ನು ನಾನು ಸೊಪ್ಪು ತಂದಿದ್ದು ಮೊಸಪ್ಪಿಗೆ ಅಂತ ಹೇಳಿ ತೊಗೊಂಬಂದೆ. 50 ರುಪೀಸ್ಗೆ ಸೊಪ್ಪು ಕೊಡಿ ಅಂತ ಹೇಳಿದರೆ ಅವರು ಎಲ್ಲ ಥರದ ಸೊಪ್ಪನ್ನು ಕೊಡ್ತಾರೆ. ಒಂದೊಂದು ಸೊಪ್ಪು ನನಗೆ ಹೆಸರೇ ಗೊತ್ತಿಲ್ಲ, ಅವ್ರು ಕೊಡಿ ಅಂತ ಹೇಳಿದ್ರೆ ಎಲ್ಲ ಸೇರಿಸಿ ಕೊಡ್ತಾರೆ. ಒಂದು ಸೈಡ್ ಕಡಲೆಕಾಯಿನ ಬೇಯೋಕ್ಕೆ ಅಂತ ಇಟ್ಟು ಒಂದು ಕಡೆ ನಾನು ಸೊಪ್ಪನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೆ ಕೆಲಸದಲ್ಲಿ ಇದೇ ಥರ ಮಲ್ಟಿಪಲ್ ಆಗಿ ನಾವು ಕೆಲಸ ಮಾಡಬೇಕಾಗಿರುತ್ತೆ. ಒಂದಾದಮೇಲೆ ಒಂದು ಮಾಡೋಣ, ಓಕೆ ಕಡಲೆಕಾಯಿ ಎಲ್ಲ ಬೇಯಿಸ್ಬಿಟ್ಟು ತಿಂದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಅದೇ ಆ ಕಡೆ ಕಡಲೆಕಾಯಿ ಬೇಯ್ತಾ ಇರುತ್ತೆ, ಈ ಕಡೆ ನಾನು ಸೊಪ್ಪು ಕ್ಲೀನ್ ಮಾಡ್ಕೋತಾ ಇರ್ತೀನಿ ಮತ್ತು ರಾತ್ರಿ ಅಡುಗೆಗೆಲ್ಲ ಅರೇಂಜ್ ಮಾಡ್ಕೊತಾ ಇರ್ತೀನಿ. ನಿಧಾನವಾಗಿ ಆರಾಮಾಗಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಕೊಂಡ್ರೆ ಎಲ್ಲ ಬೇಗನೂ ಮುಗಿಯುತ್ತೆ, ಕೆಲಸನೂ ಆಗುತ್ತೆ, ರೆಸ್ಟು ಮಾಡ್ಬೋದು. ನಮ್ಮ ಅಜ್ಜಿ ಇದ್ದರು ಒಬ್ಬರು, ಅವ್ರು ಹಾಗೇ ಒಂದು 20 ನಿಮಿಷ ಕೆಲಸ ಮಾಡಿದ್ರೆ 5 ನಿಮಿಷ ರೆಸ್ಟ್ ಮಾಡ್ತಿದ್ರು. ಆವಾಗ ನನಗೆ ಗೊತ್ತಾಗ್ತಾ ಇರಲಿಲ್ಲ ಏನಕ್ಕೆ ಹಿಂಗೆ ಮಾಡ್ತಾರೆ ಅಂತ ಹೇಳಿ. ನಾನು ಎಲ್ಲ ಕೆಲಸ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಮಧ್ಯ ನಮಗೆ ರೆಸ್ಟ್ ಬಂದಾಗ ಏನೋ ಒಂದು ತಲೆಗೆ ಹೊಳೆಯುತ್ತೆ, ಓಕೆ ಇದು ಮಾಡಾದ್ಮೇಲೆ ಇದು ಮಾಡ್ಬೋದು. ಅದೇ ನನಗೆ ತುಂಬ ಲಾಂಗ್ ಕೆಲಸ ಅಂತ ಹೇಳಿದ್ರೆ ಅವನಿಗೆ 3 ಟೈಮ್ಸ್ ಊಟ ಮಾಡಿಸೋದು, ಹಾಲು ಕುಡಿಸೋದೇ ತುಂಬ ಟೈಮ್ ಹಿಡಿಯುತ್ತೆ. ಅದನ್ನು ನಾನು ಪ್ಲ್ಯಾನಿಂಗಲ್ಲಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತಂದರೆ ಅವನಿಷ್ಟ ಬಂದಂಗೆ ಅವ್ನು ಊಟ ಮಾಡೋದು, ಅವನಿಷ್ಟ ಬಂದಂಗೆ ಹಾಲು ಕುಡಿಯೋದು, ಅವನನ್ನು ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಹಾಗಾಗಿ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅವ್ನು ತಿನ್ನೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ನಾನು ಬೇರೆ ಕೆಲಸನ ಬೇಕಾದರೆ ಫಾಸ್ಟಾಗಿ ಮಾಡ್ಕೊಬೋದು. ಸೊಪ್ಪು ಬೇಳೆ ಎಲ್ಲ ಬೇಯೋದಕ್ಕೆ ಅಂತ ಇಟ್ಟು ನಾನು ಇಲ್ಲಿ ಬಂದು ಕಡಲೆಕಾಯಿ ತಿಂತಾಯಿದ್ದೀನಿ. ಆ ಟೈಮಲ್ಲಿ ನನ್ನ ಮಗ ಒಂದೊಂದೇ ತೊಗೊಂಡೋಗಿ ಅವ್ರ ಅಪ್ಪಂಗೆ ಕೊಡ್ತಾಯಿದ್ದಾನೆ. ನಾನು ಎತ್ತಿ ಔಸಿ ಇಡ್ತಾಯಿದ್ದೀನಿ, ಅವನು ಮತ್ತೆ ಹಠ ಮಾಡಿಕೊಂಡು ಒಂದೊಂದೇ ತೊಗೊಂಡೋಗಿ ಕೊಡ್ತಾಯಿದ್ದ. ಇಲ್ಲಿಗೆ ಅವನಿಗೆ ಕಡಲೆಕಾಯಿ ತಿನ್ನಪ್ಪ ಅಂತ ಹೇಳಿದ್ರೆ ತಿಂತಾ ಇರಲಿಲ್ಲ. ಅವನು ಕಡಲೆಕಾಯಿನ ಬಿಡಿಸ್ತಾ ಇದ್ದ. ಬಿಡಿಸೋದಕ್ಕೆ ಅವನ ತಾಯಿ ಯೂಸ್ ಮಾಡ್ತಾ ಇದ್ದ, ಟ್ಯಾಕ್ಟರ್ನ ಯೂಸ್ ಮಾಡ್ತಾ ಇದ್ದ. ಅವನಿಗೆ ಸ್ಟ್ರೆಂತ್ ಸಾಕಾಗಲ್ಲ ಅಂತ ಹೇಳಿ. ಹೀಗೇ ಲೈಫಲ್ಲೂ ನಮಗೆ ಏನು ನಮ್ಮ ಪ್ರಾಬ್ಲಮ್ ನಮಗೆ ಗೊತ್ತಾದಾಗ ಏನೋ ಒಂದು ಸೊಲ್ಯೂಷನ್ ಹುಡ್ಕೊತೀವಿ. ಇನ್ನು ಕಡಲೆಕಾಯಿ ಎಲ್ಲ ತಿಂದಾಯಿತು, ರೆಸ್ಟ್ ಮಾಡಿ ಆಯಿತು, ನನ್ನ ಮಗನ ಜೊತೆ ಆಟ ಆಡು ಕೂಡ ಆಯಿತು. ಸರಿ ಅಂತ ಹೇಳಿ ನಾನು ಸೊಪ್ಪನ್ನ ಮಾಡೋದಕ್ಕೆ ಬಂದೆ. ಇಲ್ಲಿ ಸೊಪ್ಪು ಕಾಳು ಎಲ್ಲ ಬೆಂದಿತ್ತು, ಅದನ್ನು ಒಂದು ಕಡೆ ಸೋರು ಹಾಕ್ಬಿಟ್ಟು ಇನ್ನೊಂದು ಕಡೆ ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಒಗ್ಗರಣೆಗೂ ಕೂಡ ಹಾಕ್ಬಿಟ್ಟು ಅದು ಹಾಕಿದ್ಮೇಲೆ ಇನ್ನೊಂದು ಕಡೆ ಮುದ್ದೆಗೆ ಅಂತ ಇಟ್ಕೊಂಡು ಮುದ್ದೆನೂ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲೆಲ್ಲ ಅಡುಗೆ ರೆಡಿ ಆಯಿತು. ಅಡುಗೆ ರೆಡಿ ಆದಮೇಲೆ ನಾನು ಸಂಚಿತ್ಗೆ ಊಟ ಮಾಡಿಸ್ದೆ. ಅವನಿಗೆ ಊಟ ಮಾಡಿಸೋದು ಸ್ವಲ್ಪ ಲೇಟ್ ಆಗುತ್ತೆ, 1/2 hour ಆದರೂ ಬೇಕು. ಅವನು ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾನೆ.
ಸಿಂಪಲ್ ಲಾಜಿಕ್ ಏನಪ್ಪ ಅಂತಂತಂದರೆ ನಾವು ಮಾಡಬೇಕಾಗಿರೋ ಕೆಲಸನ ಆರಾಮಾಗಿ ನಾವು ಮಾಡಿ ಮುಗಿಸಬೇಕು. ಇನ್ನೊಬ್ಬರ ಸಹಾಯದಿಂದ ನಾವು ಮಾಡಬೇಕಾಗಿದ್ದರೆ ಅದಕ್ಕೆ ವೆಯ್ಟ್ ಮಾಡಿ ಕೆಲಸ ಮಾಡಬೇಕಾಗಿರುತ್ತೆ. ಒಂದು ದಿನಕ್ಕಿರೋದೇ 24 ಅವರ್ಸು, ಎಲ್ರಿಗೂ ಇರೋದು 24 ಅವರ್ಸೇನೆ. ನಾನಾದರೂ ಅಷ್ಟೇ, ಇನ್ನೊಬ್ಬರು ಯಾರಾದರೂ ಅಷ್ಟೇನೆ. ಅದ್ರ ಪ್ರಕಾರನೇ ನಾವು ಟೈಮ್ನ ಹಿಂಗೆ ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಆರಾಮಾಗಿ ನಾವು ಮಾಡ್ಬೋದು. ಸುಮ್ಮನೆ ರೀಸನ್ ಹೇಳ್ತಾ ಹೋದರೆ ರೀಸನ್ ಹೇಳ್ಕೊಂಡೇ ಕೂತ್ಕೊಂಡಿರಬೇಕಾಗುತ್ತೆ. ಅವ್ರ ಮನೇಲಿ ಹೋಮ್ ಮೇಡ್ ಬರ್ತಾರೆ, ಅದಕ್ಕೆ ಕೆಲಸ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಬೇಗ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಫಂಕ್ಷನ್ಸ್ ಅಟೆಂಡ್ ಮಾಡ್ತಾರೆ. ನಂಗೆ ಯಾರೂ ಇಲ್ಲ, ನಾನು ಒಬ್ಬಳೇ ಮಾಡಬೇಕು, ಅಡುಗೆ ಮಾಡಬೇಕು, ಪೂಜೆ ಮಾಡಬೇಕು, ಎಲ್ಲ ಕೆಲಸನೂ ನಾನೇ ಮಾಡಬೇಕು, ಮಗು ನೋಡ್ಕೊಬೇಕು ಅಂತ ಅಂದ್ಕೊಂಡ್ರೆ ಅದೇ ಥರ ನನಗೂ ಟೈಮ್ ಸಾಕಾಗಲ್ಲ. ಇನ್ನು ಊಟ ಎಲ್ಲ ಮುಗಿಸಿದಾದ್ಮೇಲೆ ನಾವು ಪಾತ್ರೆನ ಆವತ್ತಿಂದ ಆವಾಗಲೇ ತೊಳೆದು ಇಡಬೇಕು. ಆವಾಗ ಏನು ಅನಿಸುತ್ತೆ ಅಂದರೆ ಬೆಳಗ್ಗೆ ಎದ್ದು ನಾವು ಅಡುಗೆ ಮಾಡೋಕ್ಕೆ ಒಂದು ಜೋಶ್ ಬರುತ್ತೆ. ಪಾತ್ರೆಗಳಿಗೂ ಕೈ ಸಿಗ್ತಾ ಇರುತ್ತೆ. ಒಂದು ಲೋಟನೇ ಆಗಿರಲಿ, ಗ್ಲಾಸೇ ಆಗಿರಲಿ, ಸ್ಪ್ಯಾಚುಲಾಸೇ ಆಗಿರಲಿ, ಸ್ಪೂನೇ ಆಗಿರಲಿ, ಕೈಗೆ ಸಿಕ್ಕಿದಾಗ ಆರಾಮಾಗಿ ಅಡುಗೆ ಮಾಡಬೇಕು ಅಂತ ಅನಿಸುತ್ತೆ. ಎಲ್ಲದನ್ನು ಆವಾಗಲೇ ತೊಳೆದು ಆವಾಗಲೇ ಅಡುಗೆ ಮಾಡಬೇಕು ಅಂತಂತ ಹೇಳಿದ್ರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಮತ್ತು ಸಿಂಕು ಕೂಡ ನೀಟಾಗಿರುತ್ತೆ, ಸ್ಮೆಲ್ ಬಂದಿರಲ್ಲ, ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ, ಮಂಗಳವಾರದ್ದು. ಇದು ನಾನು ಆವಾಗಲೇ ಹೇಳ್ದಾಗೆ ಫರ್ಮೆಂಟೇಷನ್ ಎಷ್ಟು ನೀಟಾಗಿದೆ ಅಂತಂದರೆ, ನಾನು ಅಕ್ಕಿನ ರುಬ್ಬಿ ಇಟ್ಟಿದ್ದು 40%, ಅದು ಪೂರ್ತಿ 100% ಫಿಲ್ ಆಗಿದೆ. ಅಂದರೆ ಅಷ್ಟು ನೀಟಾಗಿ ಫರ್ಮೆಂಟೇಷನ್ ಆಗಿದೆ. ಇನ್ನು ಈ ಕಡೆ ಕಾಳನ್ನ ನಾನು ಒಂದು ಬಟ್ಟೆಗೆ ಕಟ್ಟಿಟ್ಟಿದ್ದೆ. ಅದು ಸ್ಪ್ರೌಟ್ಸ್ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಪಕ್ಕದಲ್ಲಿ ಹೆಸರು ಕಾಳಿದೆ, ಹೆಸರು ಕಾಳು ಕೂಡ ಬಂದಿತ್ತು. ಅದಕ್ಕೆ ಸ್ವಲ್ಪ ಕಡಲೆ ಬೀಜನ ನಾನು ಹಾಕಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡಿ.